ಪ್ರತಿಪಕ್ಷ ಸ್ಥಾನದಲ್ಲಿ ಕೂತಿದೆ. JDS ಕೂಡ BJP ಜೊತೆಗೆ ಮೈತ್ರಿಯನ್ನು ಮಾಡಿಕೊಂಡು ಅದು ಕೂಡ ಪ್ರತಿಪಕ್ಷ ಸ್ಥಾನದಲ್ಲೇ ಕೂರುವಂಥ ಕೆಲಸಗಳು ಮಾಡ್ತಾ ಇದೆ. JDS ಕೂಡ ಪ್ರಬಲವಾಗಿ ಸರ್ಕಾರವನ್ನು ಸೆಷನಲ್ಲಿ ಕಟ್ಟಿ ಹಾಕುವ ಕೆಲಸಕ್ಕೆ ಮುಂದಾಗ್ತಾ ಇದೆ. ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ JDS ಮಾಡಿಕೊಳ್ತಾ ಇರುವಂಥದ್ದು. ನೋಡಿ, ವಿಧಾನಮಂಡಲ ಜಂಟಿ ಅಧಿವೇಶನ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೋಡಿ, ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು JDS ಕೂರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬರ ಪರಿಹಾರ ಘೋಷಣೆ ಮಾಡಿ ಅಂಥೇಳಿ ಪಟ್ಟು ಹಿಡಿಯಬಹುದು. ಇವತ್ತು ನಿನ್ನೆ ಅಷ್ಟೇ ನಾವು ಗಮನಿಸಿದ್ವಿ, ರೈತರು ಬಂದು ಭೇಟಿ ಮಾಡಿ CM ಅವರನ್ನು ಭೇಟಿ ಮಾಡಿ ನಮಗೆ ಸಾಲ ಮನ್ನಾ ಮಾಡಿ ಅಂತೇಳಿ ಮನವಿನ ಮಾಡ್ಕೊಂಡಿದ್ರು. ಇದು ಕೂಡ ಕುಮಾರಸ್ವಾಮಿ ಅವರಿಗೆ ಧ್ವನಿ ಎತ್ತೋದಕ್ಕೆ ಒಂದು ಪಾಯಿಂಟ್ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಸಿದ್ದರಾಮಯ್ಯವರ ಮುಂದೆ ಸಾಲ ಮನ್ನಾಗೆ ರೈತ ಸಂಘ ಮನವಿ ಮಾಡಿಕೊಂಡಿತ್ತು. ಇದೆಲ್ಲವನ್ನು ಕೂಡ ಕೈಪಡೆ ವಿರುದ್ಧ ಗುಡುಗೋದಕ್ಕೆ ದಳಪತಿ ತಯಾರಿಯನ್ನು ಮಾಡಿಕೊಂಡಂತೆ ಕಂಡು ಬರ್ತಾ ಇದೆ. 10 ದಿನವೂ ಸದನದಲ್ಲಿ ಭಾಗವಹಿಸ್ತೀವಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿರುವಂಥದ್ದು ಕುತೂಹಲ. ಅಂಕಿಅಂಶಗಳೊಂದಿಗೆ ಚರ್ಚೆ ಮಾಡ್ತೀನಿ ಅಂತಾರೆ. ಏನು ಹೇಳಿದ್ದಾರೆ ಕೇಳಿ. ಹಣೆಗಿಣೆ ಏನು ಮಾಡಿದ್ರೆ ತಾನೆ ಏನಾಯ್ತದ ಅವೆಲ್ಲ. ಇವತ್ತು ಇರ್ತಕ್ಕಂಥ ವಾಸ್ತವಾಂಶ ನಿಮ್ಮ ಕೆಂಪಣ್ಣ ಅದೇನೋ ಈಗ ಹೇಳ್ತಾರೆ ಸಾಕ್ಷಿ ಕೊಡಲಿ ಅಂತಾರೆ ಮುಖ್ಯಮಂತ್ರಿಗಳು. ಇದೇ ಕೆಂಪಣ್ಣಂತ ಹೇಳಿಕೆ ಇಟ್ಕೊಂಡೆ BJP ಸರ್ಕಾರದ ವಿರುದ್ಧ 40% ಸರ್ಕಾರ 40% ಸರ್ಕಾರ ಅಂತ ಹೇಳಿ PCA ಮೇಲೆ ಅಂಟಿಸ್ಕೊಂಡು ಹೋಗ್ಲಿಲ್ವಾ? ಆಗ ಯಾವ ದಾಖಲೆ ಇಟ್ಟರು? ಈಗ ಅದೆಂಥದ್ದು ಕೆಂಪಣ್ಣಂತ ದಾಖಲೆ ಇದ್ದರೆ ಯಾವುದೋ ಕಮಿಟಿ ಮಾಡೋರಂತಲ್ಲ, ಆ ಕಮಿಟಿ ಮುಂದೆ ಕೊಡಲಿ ಅಂತ ಹೇಳ್ತಾರೆ. ಮತ್ತು ಇಷ್ಟು ನೀವು ಡಂಗೂರ ಹೊಡೆದ್ರಲ್ಲ ಸರ್ಕಾರ ತರಬೇಕಾದ್ರೆ 40% ಸರ್ಕಾರ 40% ಸರ್ಕಾರ ಅಂತೇಳಿ. ಈಗ ನಿಮ್ಮ ಬಗ್ಗೆನೂ ಇದೇ ಕತೆ ಬಂದಿರೋದು. ಅದರಿಂದ ಇಲ್ಲಿ ಈ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡಬೇಕು. ಇಲ್ಲಿ ಸೀಟ್ ಹಂಚಿಕೆ ಏನಿದೆ, ಸೀಟ್ ಹಂಚಿಕೆಯಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ನಮಗೆ ಬೇಕಾಗಿರೋದು ಭ್ರಷ್ಟ ಸರ್ಕಾರ ತೆಗಿಬೇಕು, 28ಕ್ಕೆ 28 ಸ್ಥಾನ ತರಬೇಕು. ಯಾವ ಒಂದು ಲೋಕಸಭಾ ಸದಸ್ಯರುಗಳು ಇವತ್ತು ಕರ್ನಾಟಕದಲ್ಲಿ ಧ್ವನಿ ಎತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ದೇವೇಗೌಡರ ನಾಯಕತ್ವದಲ್ಲಿ ಇವತ್ತೇನು NDA ಅಲಯನ್ಸ್ ಆಗಿದ್ದೇವೆ, ರಾಜ್ಯಕ್ಕೆ ಕಳೆದ 75 ವರ್ಷದಲ್ಲಿ ಏನು ಅನ್ಯಾಯಗಳಾಗಿದೆ ಆ ಅನ್ಯಾಯಕ್ಕೆ ಪರಿಹಾರ ತರತಕ್ಕಂಥದ್ದೇ ನಮ್ಮ ಪಕ್ಷದ ಒಂದು ಕಮಿಟ್ಮೆಂಟು ಈ ರಾಜ್ಯದ ಜನತೆಗೆ. ಹಣೆಗಿಣೆ ಏನು ಮಾಡಿದ್ರೆ ತಾನೆ ಏನಾಯ್ತದ ಅವೆಲ್ಲ. ಇವತ್ತು ಇರ್ತಕ್ಕಂಥ ವಾಸ್ತವಾಂಶ ನಿಮ್ಮ ಕೆಂಪಣ್ಣ ಅದೇನೋ ಈಗ ಹೇಳ್ತಾರೆ ಸಾಕ್ಷಿ ಕೊಡಲಿ ಅಂತಾರೆ ಮುಖ್ಯಮಂತ್ರಿಗಳು. ಇದೇ ಕೆಂಪಣ್ಣಂತ ಹೇಳಿಕೆ ಇಟ್ಕೊಂಡೆ BJP ಸರ್ಕಾರದ ವಿರುದ್ಧ 40% ಸರ್ಕಾರ 40% ಸರ್ಕಾರ ಅಂತ ಹೇಳಿ PCA ಮೇಲೆ ಅಂಟಿಸ್ಕೊಂಡು ಹೋಗ್ಲಿಲ್ವಾ? ಆಗ ಯಾವ ದಾಖಲೆ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ನೋಡಿ, HD ಕುಮಾರಸ್ವಾಮಿ ಅವರು ಈ ಬಾರಿ 10 ದಿನದ ಅಧಿವೇಶನದಲ್ಲಿ ಪಾಲ್ಗೊಳ್ತೀರಿ ಅಂತೇಳಿ ಹೇಳಿದ್ದಾರೆ. ಸರ್ಕಾರವನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಪ್ರತಿಪಕ್ಷಗಳು ಮಾಡುತ್ತೆ. ಈ ಬಾರಿ ಅದರಲ್ಲಿ ಯಶಸ್ಸಾಗುತ್ತಾ ಅನ್ನುವ ಪ್ರಶ್ನೆಗಳು ಒಂದು ಕಡೆ ಉದ್ಭವ ಆದರೆ, ಈ ಬಾರಿ ಅಧಿವೇಶನ ಯಾವ ವಿಚಾರಗಳಿಗೆ ಕುತೂಹಲ ಕೆರಳಿಸ್ತಾ ಇದೆ? ಎಸ್ ನಾಗೇಂದ್ರ ಬಾಬು, ಈ ವರ್ಷದ ಮೊದಲ ಅಧಿವೇಶನ ಇಂದಿನಿಂದ ಶುರುವಾಗ್ತಾ ಇರತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಕಾದಾಟಕ್ಕೆ ಈ ಬಾರಿ ಅಧಿವೇಶನ ಭಾರಿ ಅಂದರೆ ಈ ವರ್ಷ ಮತ್ತೆ ಸಾಕ್ಷಿಯಾಗೋದಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಅಂದರೆ ಇವತ್ತಲ್ಲ ನಾಳೆಯಿಂದ ಈ ಒಂದು ಏನು ಸದನದಲ್ಲಿ ರಣಾಂಗಣ ಶುರುವಾಗುವಂತಹ ಸಾಧ್ಯತೆಗಳು ಭಾಳ ದಟ್ಟವಾಗಿರ್ತಕ್ಕಂಥದ್ದು. ನೋಡಿ, ಒಂದು ಕಡೆ ಪ್ರಮುಖವಾಗಿ ವಿಪಕ್ಷಗಳಿಗೆ ಸರ್ಕಾರದ ವಿರುದ್ಧ ಮುಗಿ ಬೀಳೋದಕ್ಕೆ ಪ್ರಮುಖವಾಗಿ 2 ಅಸ್ತ್ರಗಳಿರ್ತಕ್ಕಂಥದ್ದು. ಒಂದು ಅನುದಾನ ತಾರತಮ್ಯವನ್ನು ಮಾಡಿರ್ತಕ್ಕಂಥದ್ದು. ಅಂದರೆ ಒಂದು ಕಡೆ BJP ಶಾಸಕರು JDS ಶಾಸಕರಿಗೆ ಅನುದಾನವನ್ನು ಕೊಡ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಶಾಸಕರಿಗೆ ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ BJP ಶಾಸಕರಿಗೆ ಕೊಟ್ಟಿರ್ತಕ್ಕಂತಹ ಅನುದಾನವನ್ನು ತೆಗೆದುಕೊಂಡು ಮತ್ತೆ ವಾಪಸ್ ತಗೊಂಡು ಅದನ್ನು ಕಾಂಗ್ರೆಸ್ ಶಾಸಕರಿಗೆ ಅನುದಾನವನ್ನು ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ಇದು ಒಂದು ಭಾಗ. ಇನ್ನು ಎರಡನೇದಾಗಿ ರೈತರಿಗೆ ಬರ ಪರಿಹಾರ ಹಣವನ್ನು ಕೊಡದೇ ಇರತಕ್ಕಂಥದ್ದು ಈವರೆಗೂ ಕೂಡ ಸರ್ಕಾರದ ವಿರುದ್ಧ ಭಾಳ ಆಕ್ರೋಶಕ್ಕೆ ಮತ್ತೊಂದು ಪ್ರಮುಖವಾದಂತಹ ಕಾರಣ. ರೈತರಿಗೆ ಒಂದು ಕಡೆ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ, ಜೊತೆಗೆ ಮೇವು ಬ್ಯಾಂಕ್ಗಳನ್ನು ಸ್ಥಾಪನೆ ಮಾಡ್ತಾ ಇಲ್ಲ ಜಾನುವಾರುಗಳಿಗೆ. ಇನ್ನು ಗ್ರಾಮೀಣ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ಶುರುವಾಗಿರ್ತಕ್ಕಂಥದ್ದು. ಸರ್ಕಾರ ಸಿದ್ಧತೆಯನ್ನು ತೊಡಗಿರಬಹುದು, ಆದರೆ ಅದೆಲ್ಲವೂ ಕೂಡ ಪರಿಹಾರ ರೂಪದಲ್ಲಿ ಈ ಬಾರಿವರೆಗೂ ಕೂಡ ರೈತರಿಗೆ ಸಿಕ್ಕಿಲ್ಲ. ಈ ಎರಡೂ ವಿಚಾರಗಳನ್ನು ಪ್ರಮುಖವಾಗಿ ಅಸ್ತ್ರವಾಗಿ ಇಟ್ಟುಕೊಂಡು
ಇನ್ನು 10 ದಿನಗಳವರೆಗೂ ಸದನದಲ್ಲಿ ಹೋರಾಟವನ್ನು ಮಾಡೋದಕ್ಕೆ ವಿಪಕ್ಷಗಳು ಸಜ್ಜಾಗಿರ್ತಕ್ಕಂಥದ್ದು. ಇದರ ಸುಳಿವನ್ನು ಇವತ್ತು HD ಕುಮಾರಸ್ವಾಮಿ ಅವರು ಆಸನದಲ್ಲಿ ಬಿಟ್ಕೊಟ್ಟಿರ್ತಕ್ಕಂಥದ್ದು. ನಾನು ಈ ಬಾರಿ 10 ದಿನಗಳವರೆಗೂ ಕೂಡ ಅಧಿವೇಶನದಲ್ಲಿ ಭಾಗವಹಿಸ್ತೇನೆ. ಈ 10 ದಿನಗಳ ಅವಧಿಯಲ್ಲೂ ಕೂಡ ರಾಜ್ಯ ಸರ್ಕಾರವನ್ನು ಕಟ್ಟಿ ಹಾಕುವಂತಹ ಪ್ರಯತ್ನ ಮತ್ತು ರಾಜ್ಯ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ಳುವ ಮೂಲಕ ರೈತರಿಗೆ ಮತ್ತು ಏನು ಸ್ಥಳೀಯ ಜನರು ಯಾರೆಲ್ಲ ಅನುದಾನ ವಿಚಾರವಾಗಿ ವಂಚಿತರಾಗಿದ್ದಾರೆ, ಗ್ರಾಮದಲ್ಲಿ ಅಭಿವೃದ್ಧಿಗಳಾಗಿರೋದಿಲ್ಲ ಅಂಥವ್ರು ಎಲ್ರಿಗೂ ಕೂಡ ನ್ಯಾಯವನ್ನು ಸಿಗುವಂತಹ ಪ್ರಯತ್ನವನ್ನು ನಾನು ಸದನದಲ್ಲಿ ಹೋರಾಟವನ್ನು ಮಾಡ್ತೇನೆ ಅಂತಕ್ಕಂಥ ಸುಳಿವನ್ನು ಕೊಟ್ಟಿದ್ದಾರೆ. ಇನ್ನು ಇವತ್ತಿನ ಮೊದಲ ಅಧಿವೇಶನದ ಭಾಗವಾಗಿ ಇವತ್ತು ರಾಜ್ಯಪಾಲರ ಭಾಷಣ ಮತ್ತು ಶ್ರದ್ಧಾಂಜಲಿ ಸೂಚನೆ ಎಲ್ಲ ಇರುತ್ತೆ. ಇನ್ನು ನಾಳೆಯಿಂದ ಈ ಅಧಿವೇಶನ ಮತ್ತಷ್ಟು ರಣಾಂಗಣ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಯಾಕೆಂತಂದರೆ ಕಳೆದ ಬಾರಿ ಅಧಿವೇಶನದಲ್ಲಿಯೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಫೈಟನ್ನು ಮಾಡಿದ್ರು ಆಡಳಿತ ಸರ್ಕಾರದ ವಿರುದ್ಧ. ಸೊ ಈ ಬಾರಿನೂ ಕೂಡ ನಾಗೇಂದ್ರ ಬಾಬು ದೊಡ್ಡ ಮಟ್ಟದಲ್ಲೇ ಹೋರಾಟಕ್ಕೆ ಸಜ್ಜಾಗಿರ್ತಕ್ಕಂಥದ್ದು. ಇದರ ಸುಳಿವನ್ನು ಈಗ HD ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಹಿಂದಿನ ಕೆಲವೇ ದಿನಗಳಲ್ಲಿ ನಾವು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಕೂಡ ಒಂದು ಸುಳಿವನ್ನು ಬಿಟ್ಟುಕೊಟ್ಟಿದ್ರು. ಈ ಬಾರಿ ಓಕೆ ಥ್ಯಾಂಕ್ ಯು ಸುರೇಶ್. ನೋಡೋಣ, ಅಧಿವೇಶನದ ಮೇಲೆ ಬಹಳಷ್ಟು ಕುತೂಹಲ ಇದೆ, ಬಹಳಷ್ಟು ನಿರೀಕ್ಷೆ ಕೂಡ ಇದೆ. CM ಸಿದ್ದರಾಮಯ್ಯ ಅವರು ಏನೆಲ್ಲ ಅನುದಾನವನ್ನು ಕೊಡ್ತಾರೆ ಅನ್ನೋದು ಕೂಡ. ಮಂಗಳೂರಿನ ಕಡಲ ತೀರ ಸಂಭ್ರಮ ಕಲರವ ಖುಷಿಯಿಂದ ಕೂಡಿತು. ಮುಸ್ಸಂಜೆ ವೇಳೆ ಸಮುದ್ರ ತೀರದಲ್ಲಿ ಸೇರಿದ ಪ್ರವಾಸಿಗರು ಆಕಾಶ ನೋಡಿ ವಾವ್ ಅಂತಿದ್ರು. ಕೇಕೆ ಚಪ್ಪಾಳೆಯೊಂದು ಎಂಜಾಯ್ ಮಾಡ್ತಾ ಇದ್ರು. ಅರೆ, ಸಮುದ್ರ ತೀರದಲ್ಲಿ ಅಂಥದ್ದೇನಿತ್ತು ಅಂತೀರಾ? ಈ ಸ್ಟೋರಿ ನೋಡಿ. ಬಾನಂಗಳದಲ್ಲಿ ಬಾನಾಡಿಗಳಂತೆ ಹಾರುತ್ತಿರುವ ಗಾಳಿಪಟ ಒಂದಕ್ಕಿಂತ ಮತ್ತೊಂದು ಆಕರ್ಷಣೀಯ, ಮತ್ತೊಂದಕ್ಕಿಂತ ಮಗದೊಂದು ಭಿನ್ನ. ಕಣ್ಣು ಹಾಯಿಸಿದಷ್ಟು ದೂರ ಗಾಳಿಪಟಗಳದ್ದೇ ಹಾರಾಟ. ಇದು ಮಂಗಳೂರಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದ ಮೆರುಗು. ಮಂಗಳೂರಿನ ತಣ್ಣೀರುಬಾವಿ ಬೀಚ್ ಪರಿಸರದಲ್ಲಿ ನಡೆದ ಟೀಮ್ ಮಂಗಳೂರು ಸಂಸ್ಥೆ ಆಯೋಜಿಸಿರುವ 7ನೇ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವದ ಮೆರುಗು ಹೀಗಿತ್ತು. ಕಥಕಳಿ, ಗರುಡ, ಗಣಪ, ಪೊಲೀಸ್, ಹುಲಿ, ಹಲ್ಲಿ, ಬೆಕ್ಕು, ಕರಡಿ, ಏರೋಪ್ಲೇನ್, ಟ್ರೇನ್, ಗಾಳಿಪಟ ಹೀಗೆ ವೈವಿಧ್ಯಮಯ ಗಾಳಿಪಟಗಳು ಬಾನಂಗಳದಲ್ಲಿ ಸ್ವಚ್ಛಂದವಾಗಿ ಹಾರಾಡಿದವು. ಸಣ್ಣ ಪುಟ್ಟ ಗಾಳಿಪಟಗಳಿಂದ ಹಿಡಿದು ಬೃಹತ್ ಗಾತ್ರದ ಗಾಳಿಪಟಗಳು ಗಾಳಿಯ ಬೀಸುವಿಕೆಗೆ ತಕ್ಕಂತೆ ಓಲಾಡಿ ಹಾರಾಡಿ ಕುಲುಕಾಡಿ ನೆರೆದಿದ್ದವರ ಕಣ್ಮನ ಸೆಳೆದವು. ಬಾಲ್ಯದಲ್ಲಿ ಗಾಳಿಪಟವನ್ನು ನಾವು ಯಾಕಂದರೆ ನಗರದಲ್ಲಿ ಮಾಡಬೇಕಾದ್ರೆ ಅಷ್ಟು ಸುಲಭ ಇರಲಿಲ್ಲ. ಭಾಳ ಪ್ರಯತ್ನಗಳು ಮಾಡೋದು, ಕಡ್ಡಿ ಕಟ್ಟಿ ಅದೆಲ್ಲ ಗಮ್ ಹಾಕಿ ಅದೆಲ್ಲ ಎಳೆದು ಅದಕ್ಕೆಲ್ಲ ಮಾಂಜ ಎಲ್ಲ ಹಾಕಿ ಎಲ್ಲ ಮಾಡ್ತಾ ಇದ್ವು. ಆದರೆ ಭಾಳ ಅಂದರೆ ಇದನ್ನು ಈ ಥರದಲ್ಲಂತೂ ಖಂಡಿತ ನಾವು ನೋಡೇ ಇರಲಿಲ್ಲ. ಈ ಅನುಭವ ನಮ್ಗೆ ಸಿಕ್ಕಿರೋದು ಇವತ್ತಿಲ್ಲಿ ಭಾಳ ನಮ್ಗೆ ಸಂತೋಷ ಆಗ್ತಾ ಇದೆ. ಮತ್ತು ಇದನ್ನು ಈಗಾಗಲೇ ನಾನು ಹೇಳಿದಾಗೆ ಇದು ಒಂದು ಶಾಶ್ವತವಾದಂಥ ಒಂದು ಕಾರ್ಯಕ್ರಮ ದಿನಚರಿಯಲ್ಲಿ ಆಗ್ಬಿಡಬೇಕು. ನಮ್ಮ ಮಂಗಳೂರಿನ ಒಂದು ದಿನಚರಿಯಲ್ಲಿ, ಕ್ಯಾಲೆಂಡರಲ್ಲಿ ಇದೊಂದು ಶಾಶ್ವತ ಕಾರ್ಯಕ್ರಮ ಮಾಡಬೇಕು ಅಂತ ಖಂಡಿತ ನಾನು ಹೇಳಿದ್ದೀನಿ. ಮಲೇಷಿಯಾ, ಇಂಡೋನೇಷ್ಯಾ, ಗ್ರೀಸ್, ಸ್ವೀಡನ್, ಉಕ್ರೇನ್, ಥೈಲ್ಯಾಂಡ್, ವಿಯೆಟ್ನಾಂ, ಈಸ್ಟೋನಿಯಾ ಈ ದೇಶಗಳ 13 ಮಂದಿ ಪ್ರತಿನಿಧಿಗಳು ಈ ಗಾಳಿಪಟ ಉತ್ಸವದಲ್ಲಿ ಭಾಗವಹಿಸಿದ್ದು ಬಹಳ ವಿಶೇಷವಾಗಿತ್ತು. ಇದರ ಜೊತೆಗೆ 1000ಕ್ಕೂ ಅಧಿಕ ಮಾದರಿಯ ಗಾಳಿಪಟಗಳು ಇಲ್ಲಿ ಹಾರಾಡಿದವು. ಮಹಾರಾಷ್ಟ್ರ, ಗುಜರಾತ್, ತೆಲಂಗಾಣ ಮತ್ತು ಕೇರಳದ ಸುಮಾರು 20 ಮಂದಿ ಪ್ರತಿನಿಧಿಗಳು ಈ ಉತ್ಸವದಲ್ಲಿ ಭಾಗವಹಿಸಿದ್ರು. ನಮ್ಮ ಕಲ್ಚರಲ್ಗೆ ಸಂಬಂಧಪಟ್ಟಂತಹ ಗಾಳಿಪಟವನ್ನೇ ನಾವು ಮಾಡೋದು. ಈಗಾಗಲೇ ಇಲ್ಲಿ ನೋಡಿ ಕಥಕಳಿಯನ್ನು ಹಾರಿಸ್ತಾ ಇದ್ದೇವೆ. ಅದು ಲಿಮ್ಕಾ ಬುಕ್ ಆಫ್ ರೆಕಾರ್ಡಲ್ಲಿ ಲಾರ್ಜೆಸ್ಟ್ ಕೈಟ್ ಅಂತ ಹೇಳಿ ಇದು ಎಂಟ್ರಿ ಆಗಿದೆ. ಅದನ್ನು ಇದುವರೆಗೆ ಯಾರೂ ಬ್ರೇಕ್ ಮಾಡಲಿಲ್ಲ. ಅದೇ ರೀತಿ ಭರತನಾಟ್ಯ, ಯಕ್ಷಗಾನ, ಭೂತಕೋಲ ಇಂಥದನ್ನು ನಾವು ಮಾಡ್ತೇವೆ. ಹಾಗಾಗಿ ನಿಮಗೆ ಆಕಾಶದಲ್ಲಿ ಈಗಾಗಲೇ ಅದರಲ್ಲಿ ನೋಡಿ ಗರುಡ ಹಾರ್ತಾ ಇದೆ. ಅದನ್ನು ನೋಡುವಾಗಲೇ ಗೊತ್ತಾಗ್ತದೆ ಇದು ಮಂಗಳೂರು ಟೀಮ್ನವ್ರದ್ದು ಅಂತೇಳಿ. ಇದು ಆಕಾಶದಲ್ಲಿ ನಮ್ಮದು ಮಾತ್ರ ಹೀಗೆ ರೆಕಾಗ್ನೈಸ್ ಮಾಡಲಿಕ್ಕೆ ಆಗ್ತದೆ. ಮತ್ತು ಇದೆಲ್ಲ ಆ್ಯಪ್ಲಿಕ್ ವರ್ಕ್ ಅಂತ ಹೇಳಿದರೆ ಆಯಾ ಕಲರನ್ನು ಜೋಡಿಸಿ ಹೊಲಿಯುವಂಥದ್ದು. ಎಲ್ಲಿಯೂ ಯಾವ ಇದಕ್ಕೆ ಸಹ ನಾವು ಪೇಂಟನ್ನು ಯೂಸ್ ಮಾಡೋದಿಲ್ಲ. ರಾತ್ರಿ ವಿದ್ಯುತ್ ದೀಪಗಳ ಬಣ್ಣಗಳ ಬೆಳಕಿನಲ್ಲಿಯೂ ಗಾಳಿಪಟ ಹಾರಾಟಕ್ಕೆ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ. ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈಶ್ವರಪ್ಪನ ಕ್ಷಮೆ ಕೇಳಿ ಅಂತ ನಾವು ಹೇಳ್ತಾ ಇಲ್ಲ. ಅವನ ಸೆಟ್ಲ್ಮೆಂಟ್ 1 ರೌಂಡ್ ಸೆಟ್ಲ್ಮೆಂಟ್ ಆಗಿದೆ. ಅಸೆಂಬ್ಲಿಲಿ ಏನೋ ಮಾತಾಡಿದ್ರು, ನಿಮ್ಗೆ ನೆನಪಿದೆಯಾ? ನಮ್ಮ ಫಾದರ್ನೆಲ್ಲ ಪಾಪ ನೆನೆಸ್ಕೊಂಡಿದ್ರು. ಈಗ ಎಲ್ಲಿದ್ದಾರೆ ಈಶ್ವರಪ್ಪ? ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದ್ದೆಲ್ಲ ಒಂದೊಂದು ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ. ಕೇಳಿದ್ರಲ್ವಾ,
ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಸೆಟ್ಲ್ಮೆಂಟ್ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸ್ವತಃ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಡಿಕೆಶಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ ಈಶ್ವರಪ್ಪ, ಡಿಕೆಶಿ ಅವರದ್ದು ಗೂಂಡಾ ಭಾಷೆ, ಇದಕ್ಕೆ ಹೆದರುವುದಿಲ್ಲ. ಸದ್ಯದಲ್ಲೇ ಡಿಕೆಶಿ ಪೂರ್ತಿಯಾಗಿ ಜೈಲಿಗೆ ಹೋಗುವ ಸೆಟ್ಲ್ಮೆಂಟ್ ನಡೆಯಲಿದೆ ಅಂದರು. ಅವ್ರು ಹೇಳಿದ್ದಾರೆ ಅರ್ಧ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ. ಇದೊಂದು ಗೂಂಡಾ ಭಾಷೆ, ಇದು ಗೂಂಡಾ ಭಾಷೆ. ಇದು ಇಂಥ ಭಾಷೆಗೆ ನಾನು ಬಗ್ಗೋನಲ್ಲ, ಹೆದರೋನಲ್ಲ. ಇದು ಹಂಗಂದರೆ ಈಗ ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈಗ ಅರ್ಧ ಜೈಲಿಲಿದ್ದು ಬೇಲಲ್ಲಿ ಇದ್ದಾರೆ, ಹೊರಗೆ ಬಂದಿದ್ದಾರೆ ಡಿ ಕೆ ಶಿವಕುಮಾರ್. ಹೌದು, ನನಗೆ ಬಗ್ಗೆ ಹೇಳಿದ್ರು ಅವರು, ನಾನು ಈಗ ಸ್ವಲ್ಪ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ. ನಾನು ಹೇಳ್ತೀನಿ, ನಿಮ್ಮ ಸೆಟ್ಲ್ಮೆಂಟ್ ಆಗಿ ತಿಹಾರ್ ಜೈಲಿಗೆ ಹೋಗ್ಬಿಟ್ಟು ಬಂದಿದ್ದೀರಿ, ಇನ್ನೂ ಪೂರಾ ಸೆಟ್ಲ್ಮೆಂಟ್ ಆಗೋದಕ್ಕೆ ತಿಹಾರ್ ಜೈಲಿಗೆ ಮತ್ತೆ ನೀವು ಹೋಗೋರಿದ್ದೀರಿ, ಇದರಲ್ಲಿ ಯಾವ ಅನುಮಾನನೂ ಇಲ್ಲ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. 100ಕ್ಕೆ 100ರಷ್ಟು ಡಿಕೆಶಿ ಜೈಲಿಗೆ ಹೋಗ್ತಾರೆ, ಅದಕ್ಕಾಗಿ ಅವರು ಬೇಲ್ ತಗೊಳ್ಳೋದಕ್ಕೆ ಓಡಾಡ್ತಿದ್ದಾರೆ. ನ್ಯಾಯಾಂಗವನ್ನ ಖರೀದಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ನಿಜವಾಗ್ಲೂ ಕೂಡ ಸೀರಿಯಸ್ ಆಗಿದೆ ಜೈಲಿಗೆ ಹೋಗುವಂತ. 100ಕ್ಕೆ 100 ಹೇಳ್ತಾ ಇದ್ದೇನೆ ರೀ. ಈಗಾಗಲೇ ಅವ್ರು ಯಾಕೆ ಬೇಲ್ನಲ್ಲಿ ಒದ್ದಾಡ್ತಿದ್ದಾರೆ? ಈಗಾಗಲೇ ಅವರು ಮೇಲೆ 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 ಬೇಲ್ ತೊಗೊಳಕ್ಕೆ ಒದ್ದಾಡ್ತಿದ್ದಾರೆ. ಅವ್ರಿಗೂ ಕೂಡ ಈಗಾಗಲೇ ಕೋರ್ಟು, ಈ ದೇಶದಲ್ಲಿ ನ್ಯಾಯ ಇದೆಯಲ್ರಿ, ನ್ಯಾಯಾಂಗವನ್ನು ಖರೀದಿ ಮಾಡೋಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನಾನು ಇವತ್ತಿನ ತನಕ ಕೂಡ ಈ ನ್ಯಾಯಾಂಗದ ಮೇಲೆ ನಂಬಿಕೆನ ಇಟ್ಕೊಂಡೆ, ಪ್ರಜಾಪ್ರಭುತ್ವ ನಂಬಿಕೆ ಇಟ್ಕೊಂಡೆ, ರಾಷ್ಟ್ರೀಯ ವಿಚಾರವನ್ನು, ಹಿಂದುತ್ವದ ವಿಚಾರವನ್ನು ಹೆಚ್ಚಿಗೆ ತಗೊಂಡು ಹೋರಾಟ ನಾವು ಮಾಡ್ತಿರೋದು. ಒಟ್ನಲ್ಲಿ ರಾಜ್ಯದಲ್ಲಿ ಸೆಟ್ಲ್ಮೆಂಟ್ ಟಾಕ್ ಫೈಟ್ ಜೋರಾಗಿದೆ. ಈಶ್ವರಪ್ಪ ಜೈಲು ಹೇಳಿಕೆಗೆ ಡಿಕೆಶಿ ಪ್ರತಿಕ್ರಿಯೆ ಏನು ಅನ್ನೋದು ಸದ್ಯದ ಪ್ರಶ್ನೆ. ಅಕ್ರಮ ಹಣ ವರ್ಗಾವಣೆ ಆರೋಪ ಹೊತ್ತಿರುವ ನಾರಾ ಭರತ್ ರೆಡ್ಡಿ ಕುಟುಂಬಕ್ಕೆ ಇಡಿ ಶಾಕ್ ಕೊಟ್ಟಿದೆ. ಆದರೆ ಸತತ 16 ಗಂಟೆಗಳ ಕಾಲ ನಡೆದ ದಾಳಿಗೆ ಕಾರಣವೇನು ಅನ್ನೋದು ಇನ್ನೂ ನಿಗೂಢವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ ಮತ್ತು ಅವರ ಸಂಬಂಧಿಕರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಆರೋಪ ಕೇಳಿಬಂದಿದೆ. ಇದರ ತನಿಖೆ ಭಾಗವಾಗಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ರಾಜ್ಯದ 14ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ದಾಳಿ ನಡೆಸಿದ್ದಾರೆ. ಶಾಸಕ ಭರತ್ ರೆಡ್ಡಿ ಅವರ ಬಳ್ಳಾರಿ ನಿವೇಶನ ಮತ್ತು ಕರ್ನಾಟಕ ಹಾಗೂ ತೆಲಂಗಾಣದ ಕೆಲವು ಸ್ಥಳಗಳಲ್ಲಿ ಶೋಧ ನಡೆಸಲಾಗುತ್ತಿದೆ. ಕೇಂದ್ರೀಯ ತನಿಖಾ ಸಂಸ್ಥೆಯ ಅಧಿಕಾರಿಗಳು ಬಳ್ಳಾರಿ ಮತ್ತು ಬೆಂಗಳೂರಿನಲ್ಲಿ ಭರತ್ ರೆಡ್ಡಿ ಅವರಿಗೆ ಸಂಬಂಧಪಟ್ಟ ಸ್ಥಳಗಳನ್ನು ಶೋಧಿಸಿದ್ದಾರೆ. ಇನ್ನು ಶಾಸಕ ಭರತ್ ರೆಡ್ಡಿ ಅವರೊಂದಿಗೆ ನಂಟು ಹೊಂದಿರುವ ಕೆಲವು ಗಣಿಗಾರಿಕೆ ಮತ್ತು ಕಲ್ಲು ಗಣಿಗಾರಿಕೆ ವ್ಯವಹಾರಗಳ ಸ್ಥಳಗಳಲ್ಲೂ ತನಿಖೆ ನಡೆಸಲಾಗಿದೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಶನಿವಾರ ಬೆಳಿಗ್ಗೆ 6:30ಕ್ಕೆ ಏಕಕಾಲಕ್ಕೆ ಶಾಸಕ ನಾರಾ ಭರತ್ ರೆಡ್ಡಿ ಮನೆ, ಅವರ ತಂದೆ ಕಚೇರಿ, ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ ಮತ್ತು ಕಚೇರಿಗಳ ಮೇಲೆ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ರಾತ್ರಿ 10 ಗಂಟೆಯವರೆಗೂ ಇಡಿ ಅಧಿಕಾರಿಗಳು ಜಾಲಾಡಿದ್ದಾರೆ. ಮನೆ, ಕಚೇರಿ ಹೀಗೆ ಹಲವಾರು ಕಡೆಗಳಲ್ಲಿ ಇಡಿ ಜಾಲಾಡಿದೆ. ಶಾಸಕ ಭರತ್ ರೆಡ್ಡಿ ಮನೆ ಹಾಗೂ ಸಂಬಂಧಿಕರ ಮನೆ, ಕಚೇರಿ ಮೇಲೆ ಸತತ ದಾಳಿ ನಡೆದಿದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಭರತ್ ರೆಡ್ಡಿ ಅವರ ಸಂಬಂಧಿಕರ ಮೇಲೆ ಯಾವ ಪ್ರಕರಣದಲ್ಲಿ ದಾಳಿ ನಡೆಸಲಾಗ್ತಾ ಇದೆ ಎಂಬುದನ್ನು ಇನ್ನೂ ಸ್ಪಷ್ಟವಾಗಿಲ್ಲ. ರೇಣುಕಾರಾಧ್ಯ ಜೊತೆ ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲು ಸಿಐಡಿ ತಯಾರಿ ಮಾಡ್ತಾ ಇದೆ. ಆದರೆ ಸಿಐಡಿ ಟೀಮ್ಗೆ ಇದೀಗ ಅದೊಂದು ವಿಚಾರ ದೊಡ್ಡ ತಲೆ ಬಿಸಿಯಾಗಿದೆ. ಹಾಗಾದ್ರೆ ಅದು ಯಾವ ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ. ಮಂಡ್ಯ, ಮೈಸೂರು ಭಾಗದಲ್ಲಿ ನಡೆದಿದ್ದ ಈ ಅನಿಷ್ಟ ಕಾರ್ಯ ದೇಶದ ಮುಂದೆ ಇಡೀ ಕರ್ನಾಟಕವೇ ತಲೆ ತಗ್ಗಿಸುವಂತೆ ಮಾಡಿತ್ತು. ರಿಪಬ್ಲಿಕ್ ಕನ್ನಡ ಹೆಣ್ಣು ಭ್ರೂಣ ಹತ್ಯೆಕೋರರನ್ನ ಬೆಂಬಿಡದಂತೆ ಕಾಡಿದ್ದು ನಮ್ಮ ಗ್ರೌಂಡ್ ರಿಪೋರ್ಟ್ಗಳಿಂದ ಎಚ್ಚೆತ್ತ ಸರ್ಕಾರ ಸಿಐಡಿ ತನಿಖೆಗೆ ಆಗ್ರಹಿಸಿದ್ದು ಮೈಸೂರು, ಬೆಂಗಳೂರು, ಮಂಡ್ಯದ ಪ್ರತಿಷ್ಠಿತ ಆಸ್ಪತ್ರೆ, ಲ್ಯಾಬ್, ಆಲೆ ಮನೆಗಳಿಗೂ ಬೀಗ ಬಿದ್ದಿತ್ತು. ಇನ್ನು ರಾಜ್ಯ ಸರ್ಕಾರ ನೇಮಿಸಿದ್ದ ಸಿಐಡಿ ತಂಡ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ತನಿಖೆಯನ್ನ ಬಹುತೇಕ ಅಂತಿಮಗೊಳಿಸಿದೆ. ಇನ್ನೊಂದು ವಾರದಲ್ಲಿ ಆರೋಗ್ಯ ಇಲಾಖೆಗೆ ವರದಿ ಸಲ್ಲಿಕೆ ಮಾಡಲಿದೆ. ಈ ಕೇಸ್ಗೆ ಸಂಬಂಧಪಟ್ಟಂತೆ 12 ಆರೋಪಿಗಳನ್ನ ಬಂಧಿಸಿದ್ದು ಭ್ರೂಣ ಹತ್ಯೆಯ ವರದಿ ಸಿದ್ಧತೆ ಮಾಡಿದೆ.
ಸಿಐಡಿ ಏನೋ ವರದಿ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಆದ್ರೆ ಭ್ರೂಣ ಪತ್ತೆಗೆ ಬಳಸ್ತಾ ಇದ್ದ ಸ್ಕ್ಯಾನಿಂಗ್ ಯಂತ್ರಗಳ ಮೂಲವಿನ್ನೂ ಸಿಐಡಿಗೆ ಸಿಕ್ಕಿಲ್ಲ. ಹೀಗಾಗಿ ಸರ್ಕಾರದಿಂದ ಅನುಮತಿ ಪಡೆದು ಆರೋಗ್ಯ ಇಲಾಖೆಗೆ ವರದಿ ಕೊಡಲು ಸಿದ್ಧತೆ ನಡೆಸಿದೆ. ಸ್ಕ್ಯಾನಿಂಗ್ ಯಂತ್ರಗಳ ಮಾರಾಟ ಹಾಗೂ ಬಳಕೆ ಅಕ್ರಮವಾಗಿದೆ. ಭ್ರೂಣ ಪತ್ತೆಗೆ ಬಳಸ್ತಾ ಇದ್ದ ಯಂತ್ರಗಳು ತಂದಿದ್ದು ಎಲ್ಲಿಂದ ಅನ್ನೋದು ನಿಗೂಢವಾಗಿದೆ. ಚೆನ್ನೈ ಮೂಲದ ವೈದ್ಯ ತುಳಸಿರಾಮ್, ಮೈಸೂರಿನ ಖಾಸಗಿ ಆಸ್ಪತ್ರೆಯೊಂದರ ವೈದ್ಯ ಡಾಕ್ಟರ್ ಚಂದನ್ ಬಳ್ಳಾಲ್, ಆತನ ಪತ್ನಿ ಮೀನಾ, ಮೈಸೂರಿನ ಖಾಸಗಿ ಆಸ್ಪತ್ರೆಯ ಸಿಬ್ಬಂದಿ ರಿಜ್ಮಾ, ಲ್ಯಾಬ್ ಟೆಕ್ನಿಷಿಯನ್ ನಿಸ್ಸಾರ್ ಎಂಬಾತನ ಬಂಧನ ಆಗಿದೆ. ಪ್ರಕರಣ 2 ತಿಂಗಳ ಹಿಂದೆ ಸಿಐಡಿಗೆ ವರ್ಗಾವಣೆ ಆಗಿತ್ತು. ಆಗಿನಿಂದಲೂ ಕೂಡ ಸಿಐಡಿ ಸಾಕಷ್ಟು ವಿಚಾರಗಳನ್ನ ಹೊರತೆಗೆದಿದೆ. ಆದ್ರೆ ಈ ಒಂದು ವಿಚಾರ ಮಾತ್ರ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಒಟ್ನಲ್ಲಿ ಇಷ್ಟು ದಿನ ಅಕ್ರಮವಾಗಿ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ದ ಆರೋಪಿಗಳ ಆಟಗಳು ಒಂದೊಂದಾಗಿ ಹೊರ ಬರ್ತಾ ಇದೆ. ಶಾಲೆಗೆ ಹೋಗೋ ಮಕ್ಕಳ ಮುಖದಲ್ಲಿ ಸಂತೋಷ ತುಂಬಿರುತ್ತೆ. ಪಾಠ ಕೇಳೋ ಉತ್ಸಾಹ ಲವಲವಿಕೆ ಎದ್ದು ಕಾಣ್ತಾ ಇರುತ್ತೆ. ಆದ್ರೆ ಯಾದಗಿರಿ ಜಿಲ್ಲೆಯ ಆ ಒಂದು ಗ್ರಾಮದ ಶಾಲೆಯ ಮಕ್ಕಳು ಶಾಲೆ ಅಂದ್ರೆ ಭಯ ಪಡ್ತಾ ಇದ್ದಾರೆ. ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಲು 1000 ಸಲ ಯೋಚಿಸ್ತಾ ಇದ್ದಾರೆ. ಯಾಕಂದ್ರೆ ಮಕ್ಕಳು ಜೀವ ಭಯದಲ್ಲೇ ಪಾಠ ಕೇಳುವ ದುಸ್ಥಿತಿ ಅಲ್ಲಿದೆ. ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇದೇನು ಸರ್ಕಾರಿ ಶಾಲೆಯೋ ಅಥವಾ ಹಾಳು ಕೊಂಪೆಯೋ? ಇಂತಹದೊಂದು ಅನುಮಾನವನ್ನ ಹುಟ್ಟಿಸುವಂತಿದೆ ಈ ದೃಶ್ಯಗಳು. ಹೌದು, ಇವೆಲ್ಲ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಚಟ್ನಹಳ್ಳಿ ಗ್ರಾಮದಲ್ಲಿರೋ ಸರ್ಕಾರಿ ಶಾಲೆಯಲ್ಲಿ ಕಂಡು ಬಂದಿರೋ ದೃಶ್ಯಗಳು. ಹೀಗೆ ಶಿಥಿಲಗೊಂಡಿರೋ ಶಾಲೆಯಲ್ಲಿ ಮಕ್ಕಳು ನಿತ್ಯ ಪಾಠ ಕೇಳುತ್ತಿದ್ದಾರೆ. ಬಿರುಕು ಬಿಟ್ಟ ಶಾಲಾ ಕೊಠಡಿಯಲ್ಲಿ ಮಕ್ಕಳು ಪಾಠ ಕೇಳೋದು, ಶಿಕ್ಷಕರು ಪಾಠ ಮಾಡೋದು ಅನಿವಾರ್ಯವಾಗಿದೆ. ಈಗಾಗಲೇ ಅದೆಷ್ಟೋ ಬಾರಿ ಈ ಶಾಲೆ ಕೊಠಡಿಗಳ ಮೇಲ್ಚಾವಣಿ ಉದುರಿ ಬಿದ್ದಿದ್ರಿಂದ ಮಕ್ಕಳು ಶಿಕ್ಷಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಹೀಗಾಗಿ ಶಿಕ್ಷಕರು ಜೀವ ಭಯದಿಂದ ಕೆಲ ತರಗತಿಗಳನ್ನ ಮರದ ಕೆಳಗೆ ಮಾಡ್ತಿದ್ದಾರೆ. ನಮ್ಮ ಶಾಲೆಯಲ್ಲಿ 437 ಮಕ್ಕಳಿದ್ದಾರೆ. 13 ರೂಮ್ನಲ್ಲಿ 12 ರೂಮ್ಗಳು ಡ್ಯಾಮೇಜ್ ಆಗಿದ್ದಾವೆ, ಛತ್ತೆಲ್ಲ ಉದುರಿ ಬೀಳ್ತಾ ಇದ್ದಾವೆ. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ಶಾಲೆಯಲ್ಲಿ ಶೌಚಾಲಯ ಇಲ್ಲ. ಪೀಡಿಸೋದಂಥ ಮಕ್ಕಳಿರ್ತಾರೆ, ಅವರೆಲ್ಲ ಹೊರಗಡೆ ಭಾಳ ತೊಂದರೆ ಆಗ್ತದೆ. ನೀರಿಂದು ಸಮಸ್ಯೆ ಇದೆ. ಮತ್ತು ಬೇರೆ ಕಡೆ ಎಲ್ಲ ಚಾವಣಿಗಳು ಕುಸಿದು ಮಕ್ಕಳು ಹಿಂಗಾಯ್ತು ಹಂಗಾಯ್ತು ಬರ್ತದೆ. ಮುನ್ನಾಲೋಚನವಾಗಿ ನಮ್ಮ ಶಾಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಆದಷ್ಟು ಬೇಗ ನಮ್ಮ ಮಕ್ಕಳ ಜೀವನ ಉಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು. ಚಟ್ನಹಳ್ಳಿ ಪ್ರಾಥಮಿಕ ಶಾಲೆಯಲ್ಲಿ 1 ರಿಂದ 7ನೇ ತರಗತಿಯವರೆಗೆ ಒಟ್ಟು 430 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಇಷ್ಟು ಮಕ್ಕಳಿಗೆ ಇರೋದು ಜಸ್ಟ್ 13 ಕೊಠಡಿಗಳು. ಈ ಪೈಕಿ 9 ಕೊಠಡಿಗಳ ಬಳಕೆ ಬರುವಂತಿದ್ರೆ ಇನ್ನುಳಿದ ಕೊಠಡಿಗಳು ಸಂಪೂರ್ಣ ಶಿಥಿಲಗೊಂಡಿದೆ. ಇದೇ ಕಾರಣಕ್ಕೆ ಈ ಹಳೆ ಕೊಠಡಿಗಳಿರೋ ಶಾಲೆಗೆ ಮಕ್ಕಳನ್ನ ಕಳುಹಿಸಲು ಪೋಷಕರು ಭಯಪಡ್ತಿದ್ದಾರೆ. ಯಾಕಂದ್ರೆ ಮಕ್ಕಳಿಗೆ ಯಾವಾಗ ಏನಾಗುತ್ತೋ ಅನ್ನೋ ಆತಂಕ ಪೋಷಕರನ್ನ ಕಾಡ್ತಿದೆ. ಮತ್ತೊಂದು ದುರಂತ ಅಂದ್ರೆ ಈ ಶಾಲಾ ಮಕ್ಕಳಿಗೆ ಶೌಚಾಲಯವೇ ಇಲ್ಲ. ಶೌಚಾಲಯ ಇಲ್ಲದೆ ಇದ್ದಿದ್ರಿಂದ ಬಯಲು ಶೌಚಾಲಯವೇ ಇಲ್ಲಿನ ಮಕ್ಕಳಿಗೆ ಗತಿಯಾಗಿದೆ. ಇಷ್ಟೆಲ್ಲ ಅವಾಂತರಗಳಾಗ್ತಿದ್ರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಯಾರೇ ಅಂತಿಲ್ಲ. ಶೈಕ್ಷಣಿಕವಾಗಿ ತೀರಾ ಹಿಂದುಳಿದ ಯಾದಗಿರಿ ಜಿಲ್ಲೆಯಲ್ಲಿ 75% ಶಾಲೆಗಳ ಕೊಠಡಿಗಳು ಹಾಳಾಗಿವೆ. ಇಷ್ಟಿದ್ರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಮಾತ್ರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಸದ್ಯ ಅನಾಹುತ ಆಗೋದಕ್ಕಿಂತ ಮುಂಚೆ ಶಾಲಾ ಕಟ್ಟಡ ನಿರ್ಮಿಸಿಕೊಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಅನುಕೂಲ ಕಲ್ಪಿಸಬೇಕು ಅನ್ನೋದು ಪೋಷಕರ ಒತ್ತಾಯ. ನಾಗರಾಜ ಮಗದುಮ್ಮ, ರಿಪಬ್ಲಿಕ್ ಕನ್ನಡ, ಯಾದಗಿರಿ.